ಹಾಯ್ ಫ್ರೆಂಡ್ಸ್, ಮತ್ತೊಮ್ಮೆ ಎಲ್ಲ ಫ್ರೆಂಡ್ಸ್ ಸ್ವಾಮಿಗಳಿಗೆ ಸ್ವಾಗತ ಸುಸ್ವಾಗತ. ನೋಡಿ ಫ್ರೆಂಡ್ಸ್ ಸ್ವಾಮಿಗಳೇ, ನಾವಿನ್ನೇನು ಆಲ್ರೆಡಿ ದೊಡ್ಡಪಾದದ ಕರಿಮಲೆ ಬೆಟ್ಟವನ್ನು ಇಳಿತಾ ಇದ್ದೀವಿ. ನೋಡಿ, ಬಹಳ ಸೌಂದರ್ಯವನ್ನು ವರ್ಣಿಸೋಕ್ಕೆ ಆಗಲ್ಲ ಬಿಡ್ರಿ ಸ್ವಾಮಿಗಳೇ. ಏಕೆಂದರೆ ಅಷ್ಟೊಂದು ಪ್ರಕೃತಿ ಮಡಿಲಲ್ಲಿ ಆ ಕಾಡಿನಲ್ಲಿ ದೊಡ್ಡಪಾದದ ಹಾದಿ ಹೆಜ್ಜೆ ಹಾಕುತ್ತಿರುವಾಗ ಇದೇನೋ ಒಂಥರ ವಿಸ್ಮಯ ಆಗುತ್ತೆ. ಇನ್ನೇನು ಪಂಪದ ಹತ್ರ ಬಂದ್ವಿ ಈಗ. ನೋಡಿ ಫ್ರೆಂಡ್ಸ್ ಸ್ವಾಮಿಗಳೇ, ಕೆಲವೇ ನಿಮಿಷಗಳಲ್ಲಿ ಪಂಪವನ್ನು ತಲುಪ್ತಾ ಹೋಗ್ತೀವಿ. ನೋಡ್ರಿ, ಇದು ದೊಡ್ಡಪಾದದ ಹಾದಿ. ಕರಿಮಲೆ ಬೆಟ್ಟದಿಂದ ಪಂಪಾದ ನದಿಯ ಕಡೆಗೆ ಹೋಗುವಂಥದ್ದು. ಭಾಳ ಇಳಿಜಾರು ಅಂದರೆ ಕಡಿದಾದ ಇಳಿಜಾರು ಇರುವಂಥ ಒಂದು ಬೆಟ್ಟ. ಭಾಳ ಹುಷಾರಾಗಿ ತಾಳ್ಮೆಯಿಂದ ಹೋಗ್ಬೇಕು. ಇನ್ನೇನು ನೋಡ್ರಿ, ಈಗ ಪಂಪ ಹತ್ರ ಫುಲ್ ಹತ್ರ ಬಂದ್ವಿ. ಇನ್ನು ಕೇವಲ ಕೆಲವೇ ಒಂದು ನೋಡ್ರಿ, ಎಲ್ಲ ಕರ್ಪೂರ ಜ್ಯೋತಿಯನ್ನು ಇದು ಮಾಡಿ ಒಂದು ಬಂಡೆಯ ಹತ್ತಿರ ಆ ಜ್ಯೋತಿಯ ದರ್ಶನ ತಗೊಂಡು ನಾವು ಈಗ ಪಂಪದ ಕಡೆಗೆ ಹೊರಡ್ತಾ ಇದ್ವಿ. ಬನ್ನಿ, ಮುಂದೇನಾಗುತ್ತೆ ಅಂತ ಎಲ್ಲ ಫ್ರೆಂಡ್ಸ್ ಸ್ವಾಮಿಗಳೇ ಹೇಳ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ನೋಡ್ರಿ ಎಲ್ಲರೂ, ನೀವು ನೋಡುವಂಥದ್ದು ಪಂಪಾ ನದಿ. ಪಂಪಾ ನದಿ ಯಾವಾಗಲೂ ಅಷ್ಟೇ, ಶಬರಿಮಲೆ ಯಾತ್ರೆ ಮಾಡುತ್ತಿರುವಂಥ ಎಲ್ಲ ಸ್ವಾಮಿಗಳು ಹೋಗುವಂಥ ಟೈಮಲ್ಲಿ ನವಂಬರ್ ಡಿಸೆಂಬರಲ್ಲಿ ನೀರು ಭಾಳ ಕಮ್ಮಿ ಇರುತ್ತೆ. ಅಲ್ಲಿ ಯಾವುದೇ ನೀರೇನು ಹೆಚ್ಚು ಆಗಿ ಬರಲ್ಲ, ಯಾಕಂದರೆ ಅವಾಗಲೇ ಅಷ್ಟೊತ್ತಿಗೆ ಮಳೆ ಕಮ್ಮಿ ಆಗಿರುತ್ತೆ. ಹಾಗಾಗಿ ಪಂಪಾ ನದಿಯಲ್ಲಿ ನೀರು ಬಹಳ ಕಮ್ಮಿನೇ ಇರುತ್ತೆ. ನೋಡ್ರಿ ಯಾವ ರೀತಿ ಇದೆ. ಕಡಿದಾದ ಪ್ರದೇಶದಲ್ಲಿ ಒಂದು ವಿಭಿನ್ನ ರೀತಿಯಲ್ಲಿ ಇಲ್ಲಿ ಸೌಂದರ್ಯವನ್ನು ನೋಡ್ಬೋದು ನಾವು. ಇಲ್ಲಿನ ಸುಮಾರು 80ರಿಂದ 90, 100, 110 ಅಡಿ ತನಕ ಬೆಳೆದಿರುವಂಥ ಮರಗಳನ್ನು ಸಹ ನೋಡ್ಬೋದು. ನೋಡಿ, ಇದು ಪಂಪಾ ನದಿ. ಇನ್ನೊಂದು 500 ಮೀಟ್ರ್ ಹೋದರೆ ಸೀದಾ ಪಂಪಾ ನದಿ ಹತ್ರ ಹೋಗ್ತಾ ಇವಿ. ಅಲ್ಲಿಂದ ಮುಂದೆ ಹಾಗೆ ಶಬರಿಮಲೆ ಬೆಟ್ಟವನ್ನು ಹತ್ತುತ್ತೀವಿ ಮುಂದೆ. ಬನ್ನಿ ಫ್ರೆಂಡ್ಸ್ ಸ್ವಾಮಿಗಳೇ, ನೋಡಿ ಮರಗಳೆಲ್ಲ ಎಷ್ಟೆಷ್ಟು ದೊಡ್ಡದಾಗಿದೆ ನೋಡಿ. ಹಿಂದೆ ಪ್ರಕೃತಿನ ಸವಿಬೇಕು ಅಲ್ಲಿಗೆ ಹೋಗಿ. ಆವಾಗಲೇ ಪ್ರಕೃತಿ ಮಡಿಲಲ್ಲಿದ್ದರೆ ಮಾತ್ರ ಅದು ಏನು ಅಂತ ಅರ್ಥ ಆಗುತ್ತೆ. ಅಲ್ಲೇ ತನಕ ಸುಮ್ಮನೆ ಇವ್ರು ಹೇಳ್ತಾರೆ, ನಾವು ಕೇಳ್ತೀವಿ ಅನ್ನಂಗೆ ಆಗುತ್ತೆ. ಅಲ್ಲಿಗೆ ಹೋಗಿ ಆ ಸೌಂದರ್ಯವನ್ನು ಸವಿದಾಗ ಮಾತ್ರ ಅದನ್ನು ಒಂಥರ ಆನಂದ, ಬಾಯಲ್ಲಿ ಹೇಳಿರೇನು ಅರ್ಥ ಆಗೋದಿಲ್ಲ. ಇನ್ನೇನು ಪಂಪಾದ ಹತ್ರ ಬಂದ್ವಿ. ನೋಡಿ, ಇಲ್ಲಿ ನಮ್ಮ ಸ್ವಾಮಿಗಳು ಒಂದು ಇದನ್ನು ಬಲೂನಲ್ಲಿ ಒಂದು ಇದನ್ನು ಮಾಡಿ ಅದರಲ್ಲಿ ಅಯ್ಯಪ್ಪನ ಕುಂಡ್ರಿಸಿ ಪಂಪಾ ನದಿಯಲ್ಲಿ ಬಿಡ್ತಾರೆ. ಒಂದು ದೋಣಿ ಥರ ಮಾಡಿ ಬಿಡ್ತಾರಲ್ಲಿ. ಇನ್ನೇನು ಪಂಪಾಗೆ ಎಂಟ್ರಿ ಇದೆ ನೋಡಿ. ಇಲ್ಲಿ ಬೋರ್ಡ್ ಬರುತ್ತೆ, ತೋರಿಸ್ತೀನಿ ಮುಂದೆ. ಆ ಕಡೆ ಈ ಕಡೆ ಎಲ್ಲ ಹೋಟೆಲ್ಸ್ ಅದಾವೆ. ಇಲ್ಲಿ ಮುಂದೆ ಇನ್ನೇನು ಪಂಪಾ ಎಂಟ್ರಿ, ಇದು ಫಸ್ಟ್ ಎಂಟ್ರಿ. ದೊಡ್ಡಪಾದದಿಂದ ಪಂಪಾಗೆ ಬರುವಂಥ ಎಂಟ್ರಿ ನೋಡ್ರಿ. ಪೆರಿಯಾರ್ ಟೈಗರ್ ರಿಸರ್ವ್ ಪಂಪಾ ವೆಸ್ಟ್ ಡಿವಿಷನ್. ಅಂದರೆ ನಾವು ಪಶ್ಚಿಮಾಭಿಮುಖವಾಗಿ ಬಂದು ಪೂರ್ವಾಭಿಮುಖವಾಗಿ ಹೋಗ್ತೀವಿ ನೋಡಿ. ಇನ್ನೇನು ಪಂಪಾ ಎಂಟ್ರಿ. ಎಲ್ಲ ಸ್ವಾಮಿಗಳೆಲ್ಲ ಪಂಪಾ ನದಿಯಲ್ಲಿ ಬಹಳ ಏನು ಸ್ನಾನ ಮಾಡಿ ಬಟ್ಟೆನೆಲ್ಲ, ಕೆಲವೊಬ್ಬರು ಮಾಲೆ ಬಟ್ಟೆ ಎಲ್ಲ ಇಲ್ಲೇ ಬಿಡ್ತಾರೆ. ಆ ಥರ ಮಾಡಬಾರ್ದು ದಯವಿಟ್ಟು. ಇನ್ನೇನು ಪಂಪಾ ನದಿಯಲ್ಲಿ ಸ್ನಾನ ಮಾಡಿ ನಾವು ಈಗ ಸಣ್ಣ ಪಾದ ಶಬರಿಮಲೆ ಬೆಟ್ಟವನ್ನು ಹತ್ತುತ್ತಾ ಇದ್ದೀವಿ ನೋಡಿ. ಇಲ್ಲಿ ಮುಂದೆ ಕನ್ನಿಮೂಲ ಗಣಪತಿ ದೇವಸ್ಥಾನ ಬರುತ್ತೆ.
ಅದಕ್ಕಿಂತ ಫಸ್ಟ್ ಎಂಟ್ರೆನ್ಸ್ ಬರುತ್ತೆ. ಕೋವಿಡ್ ಇರೋದ್ರಿಂದ ಅದೇನು ಕೋವಿಡ್ ಆವಾಗಲಿಂದ ರೂಲ್ಸ್ ಮಾಡಿದ್ದಾರೆ, ಕಂಪಲ್ಸರಿ ಟಿಕೆಟು ಅದೆಲ್ಲ ಇರುತ್ತೆ. ಟಿಕೆಟ್ ಚೆಕ್ ಮಾಡಿ ಒಳಗೆ ಬಿಡ್ತಾರೆ. ಯಾರೇ ಸ್ವಾಮಿಗಳನ್ನೇನು ಅಡ್ಡಿಪಡಿಸಲ್ಲ. ಇಲ್ಲಿ ಕಾನನ ವಾಸನ ಒಂದು ಸಣ್ಣ ದೇವಸ್ಥಾನ ನೋಡಿ. ಇಲ್ಲಿ ಅಂದರೆ ಅಯ್ಯಪ್ಪ ಸ್ವಾಮಿ ಸಿಕ್ಕಿರುವಂಥ ಒಂದು ಸ್ಥಳ ಅದನ್ನು ಒಂದು ಸ್ಟ್ಯಾಚು ಮಾಡಿ ಅಲ್ಲಿ ಮಾಡಿ ನಿಲ್ಲಿಸಿದ್ದಾರೆ. ಬರುವ ಭಕ್ತಾದಿಗಳೆಲ್ಲ ನೋಡಲಿ ಅಂತಂದು. ಹಾಗೆ ನೋಡ್ರಿ, ಕನ್ಯಾಮೂಲ ಗಣಪತಿ ಟೆಂಪಲ್ ಇದು. ನೀನು ಟೆಂಪಲ್ ದರ್ಶನ ಮಾಡ್ಕೊಂಡು ನೀನು ಒಳಗೆ ಸಣ್ಣ ಪಾದ ಎಂಟ್ರಿ ಆಗುತ್ತೆ. ಇಲ್ಲಿ ಟಿಕೆಟ್ ಚೆಕ್ ಮಾಡ್ತಾರೆ, ಆನ್ಲೈನ್ ಟಿಕೆಟು. 2019ರಿಂದ ಏನು ಆನ್ಲೈನ್ ಟಿಕೆಟ್ ಮಾಡಿದಾರೆ ಅದನ್ನು ಈಗಲೂ ಸಮೇತ ಪಾಲಿಸ್ತಾ ಇದ್ದಾರೆ. ಹಾಗಾಗಿ ನೀನು ಕಾಯಿ ಹೊಡೆದಿದ್ದಾಯಿತು. ಈಗ ಗಣಪತಿ ದೇವಸ್ಥಾನ ಕೈ ಮುಗಿದು ಮುಂದೆ ಹೋಗ್ತಾ ಇರೋದು. ಬನ್ನಿ ಹೋಗೋಣ, ಮುಂದೆ ಏನಾಗುತ್ತಂತ ಎಲ್ಲ ಹೇಳ್ತಾ ಹೋಗ್ತೀನಿ. ನೋಡ್ರಿ, ಇದೇ ಟಿಕೆಟ್ ಕೌಂಟ್ರು. ನನ್ನ ಟಿಕೆಟು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಸ್ವಾಮಿಗಳೇ. ಸ್ಕ್ಯಾನಿಂಗ್ ಮಾಡ್ತಾರೆ. ಸ್ಕ್ಯಾನ್ ಮಾಡಿ ಅದು ಲೇಬಲ್ ಇರುತ್ತೆ, ಆ ಲೇಬಲ್ನ ಸ್ಕ್ಯಾನ್ ಮಾಡಿದಿಟ್ಟಿಗೆ ಓಕೆ ಮಾಡ್ತಾರೆ. ಓಕೆ ಮಾಡಿ ಒಳಗೆ ಬಿಡ್ತಾರೆ. ಅಕಸ್ಮಾತ್ ಆನ್ಲೈನ್ ಟಿಕೆಟ್ ಇಲ್ಲ ಅಂದ್ರೂ ಅಲ್ಲೇ ಅಟ್ ಎ ಟೈಮ್ ಆಧಾರ್ ಕಾರ್ಡ್ ಇದ್ದರೆ ಆನ್ಲೈನ್ ಟಿಕೆಟ್ನ ಮಾಡಿಕೊಡ್ತಾರೆ. ಏನು ತೊಂದರೆ ಏನಿಲ್ಲ ನೋಡಿ. ಸೇಫ್ಟಿ ಮಾತ್ರ ಭಾಳ ಚೆನ್ನಾಗಿದೆ. ಎಲ್ಲ ವ್ಯವಸ್ಥೆನೂ ಮಾಡಿದ್ದಾರೆ. ನಮ್ಮ ಸ್ವಾಮಿಗಳನ್ನ ಅದನ್ನು ಯುಟಿಲೈಸ್ ಮಾಡ್ಕೊಬೇಕು. ಅಲ್ಲಿ ಹೋದಾಗ ಟಾಯ್ಲೆಟ್ ಆಗಲಿ, ಬಾತ್ರೂಮ್ ಆಗಲಿ ಎಲ್ಲ ಥರದ ಒಂದು ಇದನ್ನು ಮಾಡಿಸಿದ್ದಾರೆ. ಯಾವುದೇ ತೊಂದರೆ ಇಲ್ಲ ನೋಡಿ. ಸಣ್ಣ ಪಾದ ಹತ್ತುತ್ತಾ ಇದ್ವಿ. ನೀಲಿ ಮೇಲೆ ಟಾಪ್ ಇದು. ಹೀಗೆ ಒಂದು 2-3 ಸಣ್ಣ ಬೆಟ್ಟ ಸಿಗ್ತವೆ ಈ ಶಬರಿಮಲೆ ಬೆಟ್ಟದಲ್ಲಿ. ಅಖಿಲ ಭಾರತೀಯ ಅಯ್ಯಪ್ಪ ಸ್ವಾಮಿ ಸೇವಾ ಸಂಗಮನಿಂದ ಎಲ್ಲರಿಗೂ ಬಿಸ್ಕತ್ನ ಹಂಚ್ತಾ ಇದ್ದಾರೆ ಸ್ವಾಮಿಗಳು. ಅವರಿಗೆ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ. ಎಲ್ಲ ಸ್ವಾಮಿಗಳನ್ನು ಸಮೇತ ಚೆನ್ನಾಗೆ ಇಲ್ಲಿ ಬರುವಂಥ ಎಲ್ಲ ಸ್ವಾಮಿಗಳನ್ನು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ಅಲ್ಲಿ ಒಂದು ಸೇವಾ ಸಮಿತಿ ವತಿಯಿಂದ. ಹಾಗೆ ಮುಂದುವರಿಯುತ್ತಾ ಹೋಗ್ತಾ ಇದ್ವಿ. ಇಲ್ಲಿನ ಮುಂದೆ ಎಲ್ಲ ಇನ್ನೇನು ಶರಂಗುತ್ತಿ ಹತ್ತತ್ರ ಬಂದ್ವಿ. ಈಗ ಇಲ್ಲಿ ಶರಂಗುತ್ತಿ ಅದೊಂದು ಮುಂಚೆನಿಂದನೂ ಒಂದು ಸಂಸ್ಕೃತಿ. ಅದು ಶರಂಗುತ್ತಿ ಹತ್ರ ಬಾಣ ಅಥವಾ ಕತ್ತಿ, ಅಲ್ಲಿಗೆ ಸ್ವಾಮಿಗಳೆಲ್ಲ 1, 2ನೇ ಪಡಿ ಹಾಕಿರುವಂಥ ಮಾಲೆ ಹಾಕಿರುವಂಥವ್ರು ಎಲ್ಲ ಶರಂಗುತ್ತಿಗೆ ಬಾಣ ಅಥವಾ ಖಡ್ಗ ಇಲ್ಲಿ ಸಿಗಿಸಿ ಹೋಗ್ಬೇಕಂಬುದು ಮೊದಲಿಂದನೂ ಅದು ಸಂಸ್ಕೃತಿಯಲ್ಲಿ ಇದೆ. ಒಂದು ಸಾಂಪ್ರದಾಯಿಕವಾಗಿ ಮಾಡಿರುವಂಥದ್ದು. ಶರಂಗುತ್ತಿಗೆ ಬಾಣ ಅಥವಾ ಖಡ್ಗ ಅಥವಾ ಚೂರಿ ಥರ ಅದನ್ನು ಸಿಗಿಸಿ ಮುಂದೆ ಹೋಗ್ತಾ ಇದ್ವಿ. ಇಲ್ಲಿ ಎಲ್ಲ ಸಮೇತ ಒಂದು ಬ್ಯಾಟ್ರಿ ಚಾರ್ಜರ್ ಮಾಡ್ಕೊಬೋದು ಅಥವಾ ಫೋನ್ ಚಾರ್ಜಿಂಗ್ ಮಾಡ್ಕೊಬೋದು. ಎಲ್ಲ ವ್ಯವಸ್ಥೆನೂ ಕೊಟ್ಟಿದ್ದಾರೆ ನೋಡಿ. ಅದನ್ನೇ ತೋರಿಸ್ತಾ ಇದ್ದೀನಿ. ಇನ್ನೇನೊಂದು ಅರ್ಧ ದಾರಿ ಬಂದಿದ್ವಿ ಫ್ರೆಂಡ್ಸ್ ಸ್ವಾಮಿಗಳೇ. ಇನ್ನೇನು ಹಾಗೆ ಮುಂದುವರಿಯುತ್ತೆ. ಬನ್ನಿ ಹೊರಡೋಣ. ನೋಡಿ, ಎಲ್ಲ ಪೊಲೀಸ್ನವರಂತೂ ಭಾಳ ಕಷ್ಟಪಡ್ತಾರೆ ಇಲ್ಲಿ. ವೇಟು ಸನ್ನಿಧಾನಂ ಅಂತ ಇದೆ, ಅಂದರೆ ಬೋರ್ಡ್ ಅದು. ಹಾಗೆ ಮುಂದುವರಿಯುತ್ತಾ ಇಲ್ಲಿ ಬರೀ ಮಾಲೆ ಹಾಕಿರೋರು ಅಷ್ಟೇ ಸ್ವಾಮಿಗಳು ಬರ್ತಾರೆ ಅಂತ ಇಲ್ಲ. ಸಿವಿಲ್ ಡ್ರೆಸ್ನಾಗಿರೋರು ಸಾಕಷ್ಟು ಸ್ವಾಮಿಗಳು ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಬಟ್ ಏನಂತಂದರೆ ಆ 18 ಮೆಟ್ಲನ್ನ ಮುಟ್ಕೊಂಡು ಒಂದು ಋಣ ಇರಲ್ಲ ಅವರಿಗೆ. 18 ಮೆಟ್ಲು ಹತ್ತಬೇಕಂದ್ರೆ ತಲೆ ಮೇಲೆ ಇರುಮುಡಿ ಇರಬೇಕು ಕಂಪಲ್ಸರಿ. ಹಾಗೆ ಮಾಲೆ ಹಾಕ್ಸಿರ್ಬೇಕು. ಹಂಗಾದ್ರೆ ಮಾತ್ರ ಹತ್ತಕ್ಕೆ 18 ಮೆಟ್ಲನ್ನ ಮುಟ್ಕೊಂಡು ಹತ್ತಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಅದು ನನ್ನ ಅನುಭವ. ಹಾಗೆ ಮುಂದುವರಿಯುತ್ತಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸನ್ನಿಧಾನದ ಹತ್ರ ಹೋಗ್ತಾ ಇವೆ.
ಇದು ಕೂಡ ಶರಂಗುತ್ತಿನೇ. ಅಲ್ಲಿ ಒಂದು 2 ಕಡೆ ಮಾಡಿದ್ದಾರೆ ಇದು. ಯಾಕಂದರೆ ಒಂದು ಮಾಮೂಲಿಯಾಗಿ ಏನು ಮೆಟ್ಲು ಥರ ಐತಾ ಆ ಥರ ಒಂದು ಪಾದದ ಇದರಲ್ಲಿ ಶಬರಿಮಲೆ ಬೆಟ್ಟನ ಹತ್ತುತ್ತಾ ಹೋಗ್ತೀವಿ. ಇನ್ನೊಂದು ಕತ್ತೆ ಹೆಜ್ಜೆ ಅಂತ ಮಾಡಿದ್ದಾರೆ. ಅದು ಟ್ರ್ಯಾಕ್ಟರಲ್ಲಿ ವಿಭೂತಿ ಮತ್ತು ಅಲ್ಲಿ ಬೇಕಾದಂಥ ಪ್ರಸಾದ ಅದು ಇದು ಎಲ್ಲ ತರಿಸ್ತಾರೆ. ಅದಕ್ಕೋಸ್ಕರ ಅದನ್ನು ಕತ್ತೆ ಹೆಜ್ಜೆ ಅಂತ ಮಾಡಿ ಅದನ್ನು ಈಗ ಕಾಂಕ್ರೀಟ್ ರೋಡಾಗಿ ಮಾಡಿದ್ದಾರೆ. ಅದೂ ಸಮೇತ ರೋಡ್ ಇದೆ. ಹೀಗೆ 2 ಕಡೆಯಿಂದ ಬಂದರೆ ತೊಂದರೆ ಆಗಬಾರ್ದಂತ 2 ಕಡೆನೂ ಶರಂಗುತ್ತಿನ ಇದು ಮಾಡಿದ್ದಾರೆ. ಇನ್ನೇನು ಹತ್ರ ಬಂದ್ವಿ ಆಲ್ರೆಡಿ. ಏನು ಭಾಳ ದೂರ ಏನಿಲ್ಲ, ಇನ್ನು ಸ್ವಲ್ಪ ದೂರ ಐತೆ ಅಷ್ಟೇ. ನೋಡಿರಿ ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ. ಈಗ ಅದನ್ನು ನಮ್ಮ ಸ್ವಾಮಿಗಳು ಒಂದು ಸ್ವಲ್ಪ ಸಮಯ ಪ್ರಜ್ಞೆಯಿಂದ ಎಲ್ಲ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಸುಮ್ಮನೆ ಅವಸರವಾಗಿ ಹೋಗೋದು, ನುಗ್ಗಲು ಮಾಡೋದು ಅದೆಲ್ಲ ಮಾಡಬಾರ್ದು. ಸಮಾಧಾನದಿಂದ ಹೋದರೆ ಆರಾಮಾಗೆ ದರ್ಶನ ಮಾಡ್ಕೊಂಡು ಯಾವುದೇ ತೊಂದರೆ ಇಲ್ದೇ ಬರ್ಬೋದು. ನೋಡಿರಿ ಇನ್ನೇನು ಸರದಿ ಸಾಲಿನಲ್ಲಿ ನಿಂತಾಯಿದ್ವಿ ಸನ್ನಿಧಾನದ ಹತ್ತಿರ ಶಬರಿಮಲೆಯಲ್ಲಿ. ಭಾಳ ಸುಂದರವಾಗಿ ಚೆನ್ನಾಗಿದೆ ಶಬರಿಮಲೆ. ಯಾವುದೇ ಏನು ತೊಂದರೆ ಇಲ್ಲ. ನೋಡಿ ಒಂದು ಹೆಚ್ಚು ಕಮ್ಮಿ ಅಂಥ ರಶ್ ಏನಿಲ್ಲ ನಾವೀಗ ಇರೋದ್ರಿಂದ. ಇನ್ನೇನು ಹತ್ರ ಬಂದಿದ್ವಿ ಅಲ್ಲಿ. ಈಗ 18 ಮೆಟ್ಲನ್ನ ಮುಂದೆ ಮುಟ್ಕೊಂಡು ಹತ್ತಿ ಶಬರಿಮಲೆ ಒಳಗೆ ಅಯ್ಯಪ್ಪ ಸ್ವಾಮಿಯ ಸನ್ನಿಧಾನವನ್ನು ತಲುಪಿ ದರ್ಶನ ಪಡಿತೀವಿ. ನೋಡಿ ಸ್ವಾಮಿಗಳು ಇಷ್ಟೆಲ್ಲ ಇದ್ದಾರೆ. ಒಂದು 3-4 ಲೈನಲ್ಲಿ ಇದು ಮಾಡಿದ್ದಾರೆ. ಬಿಡ್ತಾರೆ, ಏನು ತೊಂದರೆ ಇಲ್ಲ. ಆರಾಮಾಗೆ ದರ್ಶನ ಮಾಡ್ಬೋದು. ಬನ್ನಿ ಫ್ರೆಂಡ್ಸ್ ಸ್ವಾಮಿಗಳೇ, ಮುಂದೆ ಏನಾಗುತ್ತಂತ ಎಲ್ಲ ಹೇಳ್ತಾ ಹೋಗ್ತೀನಿ. ಈಗ ಇಲ್ಲಿಂದ ಎಡಗಡಿಕೆ ಮೇಲಕ್ಕೆ ಹೋಗ್ಬೇಕು. ಮ್ಯಾಕೆ ಹೋಗಿ ಇಲ್ಲಿ ಮೇಲೇ 18 ಮೆಟ್ಲು ಕಾಣ್ತವೆ. ಬನ್ನಿ ತೋರಿಸ್ತೀನಿ ಬೇಕಾರೆ. ನೋಡಿ ಇದು ಹತ್ತುತ್ತಲೇ ನೆಕ್ಸ್ಟ್ ಅಯ್ಯಪ್ಪ ಸ್ವಾಮಿ ಸನ್ನಿಧಾನವನ್ನು ಸಂಪೂರ್ಣವಾಗಿ ನೋಡ್ಬೋದು. ನೋಡಿ ಇಲ್ಲೇ 18 ಮೆಟ್ಲು ಮುಂದೆ ಅಲ್ಲಿ ಇದೆಯಲ್ಲ, ಅಲ್ಲೇ 18 ಮೆಟ್ಲು ಇರುವಂಥದ್ದು. ಈ ಕಡೆ ಕಾಯಿ ಸುಡುವಂಥ ಹೊಂಡ ಅದು ದೊಡ್ಡದು. ಹೋಗ್ತಾ ಎಡಗಡಿಕೆ ತಿರುಗಿ ಬಲಗಡಿಕೆ ಆಲದ ಮರಗಳಿದ್ದಾವೆ. ಇಲ್ಲಿ ಎಲ್ಲ ಏನು ನಾವು ತಗೊಂಡೋಗಿರುವಂಥ ಒಂದು ಕಾಯಿಯಲ್ಲಿ ಏನು ತುಪ್ಪ ತಗೊಂಡೋಗಿರ್ತೀವೋ, ತುಪ್ಪದ ಕಾಯಿ ತುಂಬ್ಕೊಂಡು ಹೋಗಿರ್ತೀವೋ ಇಲ್ಲಿಂದ ಅಲ್ಲಿ ಕಾಯಿನೆಲ್ಲ ಹೊರಮಡಿ ಮಾಡುವಂಥದ್ದು ಆಲದ ಮರದ ಹತ್ರ. ಇನ್ನೇನು ನೋಡಿ ಫ್ರೆಂಡ್ಸು ಸ್ವಾಮಿಗಳೇ ಎಲ್ಲರೂ. ಯಾಕೆ ಅಂತಂದರೆ ಇಲ್ಲಿ ಯಾವುದೇ ಕಾರಣಕ್ಕೂ ವೀಡಿಯೋ ಮಾಡೋಂಗಿಲ್ಲ, ಆದ್ರೂ ನಾನು ಮಾಡಿದ್ದೀನಿ. ಆದರೆ ಸನ್ನಿಧಾನದ ಕೆಳಗಂತೂ ಯಾವುದೇ ಕಾರಣಕ್ಕೂ ವೀಡಿಯೋ ಮಾಡೋಂಗಿಲ್ಲ. ಹಂಗೇನಾನು ಮಾಡಿದರೆ ಕೇಸನ್ನು ಇದು ಮಾಡ್ತಾರೆ. ಹಾಗಾಗಿ ಮೇಲಿದ್ದ ಕಾರಣ ವೀಡಿಯೋ ಮಾಡೋಕ್ಕೆ ಇದಾಯಿತು. ಅಲ್ಲಿಗೂ ಅನೌನ್ಸ್ ಮಾಡ್ತಾಯಿದ್ರು, ಬಟ್ ಆದ್ರೂ ವೀಡಿಯೋ ಮಾಡೀನಿ ನಾನು. ನೋಡಿ ಫ್ರೆಂಡ್ಸ್ ಸ್ವಾಮಿಗಳೇ, ಈ ಸೆಂಟ್ರ್ನಲ್ಲಿರೋದೇ ಅಯ್ಯಪ್ಪ ಸ್ವಾಮಿ ಸನ್ನಿಧಾನ. ನೋಡಿ ಈಗ ಇದೆ ಅಯ್ಯಪ್ಪ ಸ್ವಾಮಿಯ ಒಂದು ದೇವಸ್ಥಾನ. ಅದೇನಂತ ದೊಡ್ಡದಾಗಿಲ್ಲ ಫ್ರೆಂಡ್ಸ್ ಸ್ವಾಮಿಗಳೇ, ಚಿಕ್ಕದಾಗಿ ಒಂದು 8-10 ಅಡಿ ಇದರಲ್ಲಿ ಇದೆ. ನೋಡಿ ಅಲ್ಲಿ ಯಾವುದೇ ಕಾರಣಕ್ಕೂ ಒಳಗೆ ಅಲ್ಲಿ ಸನ್ನಿಧಾನದ ಹತ್ರ ನಮಗೆ ದರ್ಶನ ಮಾಡ್ಬೇಕಾದ್ರೆ ವೀಡಿಯೋ ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ. ಹಾಗಾಗಿ ನಾವು ಕೆಳಗೆ ಬಂದು ತಿರ್ಗಾ ಇಲ್ಲಿ ಹೊರಮಡಿ ಮಾಡುವಂಥ ಸ್ಥಳದಲ್ಲಿ ನಾವು ಆಲದ ಮರ ಅಂತ ಹೇಳಿದ್ನಲ್ಲ, ಇಲ್ಲೇ ನೋಡ್ರಿ ಲೆಫ್ಟ್ ಸೈಡಿಗೆ ಇರೋವಂಥದ್ದು ಇದು. ಈಗ ಮುಂದೆ ಹೋಗ್ತೀನಿ ಬರ್ರಿ. ಮುಂದೆ ಹೋಗಿ ಇಲ್ಲಿ ಈಗ ಕಾಣಿಕೆ ಉಂಡಿ ತಿರ್ಗಾ ಆಮೇಲೆ ದೇವ್ರ ಪ್ರಸಾದ ಎಲ್ಲ ಸಿಗುವಂಥ ಸ್ಥಳ ಇದು. ಆ ಕಡೆ ಮುಂದೆ ಅಯ್ಯಪ್ಪ ಸ್ವಾಮಿಯ ಸನ್ನಿಧಾನದ ಕೆಳ ಭಾಗದಲ್ಲಿ
ಅಲ್ಲಿ ಅಂತಾರು ತಗೊಂಬರ್ಬೋದು ಅಲ್ಲಿಂದ. ನೋಡು ಇಲ್ಲಿ ಎಲ್ಲ ನಮ್ಮ ಚಳ್ಳಕೆರೆ ಸ್ವಾಮಿಗಳೆಲ್ಲ ಹೊರಮುಡಿ ಮಾಡುವಂಥ ಸ್ಥಳ ಆಲದ ಮರ. ಇಲ್ಲೇ ನಮ್ಮ ಸ್ವಾಮಿಗಳು ಯಾರೇ ಮಿಸ್ ಆದರೂ ಏನೇ ಪ್ರಾಬ್ಲಮ್ ಆದ್ರೂ ಸಮೇತ ಎಲ್ಲ ನಮ್ಮ ಚಳ್ಳಕೆರೆ ಸ್ವಾಮಿಗಳು ಇಲ್ಲೇ ಬಂದು ಸೇರುವಂಥದ್ದು. ಬನ್ನಿ ಮುಂದೆ ಏನಾಗುತ್ತಂತ ಎಲ್ಲ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸ್ವಾಮಿಗಳೇ ನೋಡ್ರಿ, ಎಲ್ಲ ಸ್ವಾಮಿಗಳೆಲ್ಲ ಆರಾಮಾಗಿ ರೆಸ್ಟ್ ಮಾಡ್ತಿದ್ದಾರೆ. ಎಲ್ಲ ಫುಲ್ ಆರಾಮೈತೆ, ಏನು ತೊಂದರೆ ಇಲ್ಲ. ನಾವು ಏನು ಜನವರಿ 14ರಂದು ಏನು ಜ್ಯೋತಿ ಇತ್ತೋ ನಾವು 2 ದಿನದ ಮುಂಚೆಯಾಗಿ ದಿನಾಂಕ 12 ಜನವರಿ 2024 ದಿನದಂದು ಪ್ರೆಸೆಂಟ್ ಇರುವಂಥದ್ದು. 2 ದಿನದ ಮುಂಚೆ ಹೋದ ಕಾರಣ ಅಲ್ಲಿ ಸನ್ನಿಧಾನದಲ್ಲಿ ಯಾವುದೇ ಕಾರಣಕ್ಕೂ ಉಳ್ಕೊಳ್ಳುವ ವ್ಯವಸ್ಥೆ ಇಲ್ಲ. ಯಾಕಂತಂದರೆ ಸ್ವಾಮಿಗಳು ಬಂದಂಗೆಲ್ಲ ರಶ್ ಆಗ್ತಾರೆ ಅಂತಂದು ಎಲ್ಲ ಕೆಳಗಡೆ ಕಳಿಸ್ತಾರೆ. ಅದಕ್ಕೋಸ್ಕರ ನಾವು ಜ್ಯೋತಿನ ನೋಡೋಕ್ಕೆ ಆಗಲಿಲ್ಲ. ಜ್ಯೋತಿ ಟೈಮಲ್ಲಿ ದರ್ಶನ ಮಾಡ್ಕೊಂಡು ಬರೋಂಥ ಸ್ವಾಮಿಗಳಿಗೆ ತೊಂದರೆ ಆಗಬಾರ್ದು ಅಂತಂದು ಯಾವುದೇ ಸ್ವಾಮಿಗಳು ಬಂದು ದರ್ಶನ ಮುಗಿಸ್ತಲು, ಹೊರಮುಡಿ ಮಾಡ್ತಲು, ತುಪ್ಪ ಅಭಿಷೇಕ ಕೊಡ್ತಲು, ಅಭಿಷೇಕ ಆಯ್ತಲು ಸ್ವಾಮಿಗಳ್ನೆಲ್ಲ ಪೊಲೀಸ್ನವರೆಲ್ಲ ಕೆಳಗಡೆ ಕಳಿಸ್ತಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಸ್ವಾಮಿಗಳ್ನ ಇಟ್ಕೊಳ್ಳೋದಿಲ್ಲ ಮೇಲೆ ಸನ್ನಿಧಾನದಲ್ಲಿ. ಹಾಗಾಗಿ ನಾವು ನೈಟೇ ಹೋದಾಗ ಅಲ್ಲಿ ದರ್ಶನ ಆಗ್ತಲು ಒಂದು 6ರಿಂದ 8 ಅವರ್ ಅಲ್ಲಿ ಪ್ರೆಸೆಂಟ್ ಇರುವಂಥ ಪರಿಸ್ಥಿತಿ ಇರುತ್ತೆ. ಅಷ್ಟು ಬಿಟ್ಟರೆ ಉಳಿದ ಮಿಕ್ಕ ಟೈಮ್ ಯಾವುದೇ ಕಾರಣಕ್ಕೂ ಇಟ್ಕೊಳ್ಳಲ್ಲ, ಕೆಳಗೆ ಕಳಿಸ್ತಾರೆ. ಹಾಗಾಗಿ ನಾವು 12ನೇ ತಾರೀಕು ಹೋದ ಕಾರಣ ಜ್ಯೋತಿ ನೋಡೋಕ್ಕಾಗಲಿಲ್ಲ. ವಾಪಸ್ಸು ನಾವು 13ನೇ ತಾರೀಕು ಅಷ್ಟೊತ್ತಿಗೆ ಅಲ್ಲೇ ಕೆಳಗಡೆ ಬಂದು ಎಲ್ಲ ತಿರ್ಗಾ ಸ್ನಾನ ಎಲ್ಲ ಮಾಡ್ಕೊಂಡು ವಾಪಸ್ಸು ಹೊರಡ್ತೀವಿ. ಅದಕ್ಕೋಸ್ಕರ ಅಲ್ಲಿ ಯಾವುದೇ ಕಾರಣಕ್ಕೆ ಇರೋಕ್ಕಾಗಲ್ಲ. ನೀವು ನೋಡುವಂಥದ್ದು ಸನ್ನಿಧಾನದ ಸುತ್ತ ಯಾವ್ಯಾವ ರೀತಿ ಇದೆ ಅಂತಂದು ನೋಡಿ ಫ್ರೆಂಡ್ಸ್. ಸ್ವಾಮಿಗಳೇ, ಇದೇ ಕತ್ತೆ ಹೆಜ್ಜೆ ಅಂತ ಹೇಳಿದ್ನಲ್ಲ, ಇದು ನೋಡ್ರಿ ಬರ್ತಾ ಮಧ್ಯ ದಾರಿಯಲ್ಲಿ ಕೆಳಗಡೆ ಬರ್ತಾ ಇತ್ತು.